ಹಿಂಗೇನೈತೆ ಹಾ? ಹಿಂಗೇನೈತೆ ಮಾ ಹಾ? ಮಾ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಏನು ಅಂದ್ರೆ ನಾನು ಇವತ್ತು ಬ್ಲಾಗ್ನ ಕಡುಬೆಯಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತಲ್ವಾ, ಸೊ ಅದಕ್ಕೆ ಗ್ರೂಮಿಂಗ್ ಚಾಲೆಂಜ್ ಮಾಡ್ತಿದೀವಿ. ನಾನು ಸುರಭಿಗೆ ನಾನು ಚಾಲೆಂಜ್ ಮಾಡ್ತಿದ್ದೀನಿ ಗೈಸ್. ಯಾರು ಚೆನ್ನಾಗಿ ಕಾಣ್ತಾರೆ ನೋಡೋಣ, ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಕಾಣೋದು. ಗೈಸ್ ನಾನೇ ಗೈಸ್ ಚೆನ್ನಾಗಿ ಕಾಣೋದು. ಸೊ ಬನ್ನಿ ಹೋಗೋಣ, ಹೆಂಗಾಗುತ್ತೆ ಇವತ್ತಿನ ಡೇ ಅಲ್ಲೋಗಿ ಗೊತ್ತಾಗುತ್ತೆ. ನಡಿಯಪ್ಪ. ಇವತ್ತು ಚಾಲೆಂಜ್ ಮಾಡಿದ್ವಿ ಗೈಸ್, ಗ್ರೂಮಿಂಗ್ ಚಾಲೆಂಜ್. ನಾನೇ ಅದ್ರಲ್ಲಿ ಚೆನ್ನಾಗಿ ಕಾಣೋದು, ಇವಳು ಸುಮಾರಾಗಿ ಕಾಣಿಸ್ತಾಳೆ. ಹತ್ತು 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 ಗೈಸ್ ಬನ್ನಿ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಇವಳು ಗ್ರೂಮಿಂಗಿಗೆ. ಇನ್ನ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಗೈಸ್. ಇವತ್ತು ನೈಟ್ ಎಲ್ಲ ಫುಲ್ ಆಗುತ್ತೆ ಅನ್ಕೊಳ್ರಿ. ಸೊ ಗೈಸ್ ನಾನು ನಿಮ್ಗೆ ಯಾರನ್ನ ತೋರಿಸ್ತೀನಿ ಬನ್ರಿ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಗಿಚ್ಚಗಿಲ್ಲಿ ಹೇಳ್ತಾ ಇದ್ನ ನೋಡಿರ್ತೀರಾ. ಬನ್ನಿ ಶೋ ಮಾಡ್ತೀನಿ. ಹಾಯ್ ಬ್ರೋ, ನಮ್ಮ ಬ್ಲಾಗಿಗೆ ಹಾಯ್ ಹೇಳ್ಬಿಡಿ. ನೀವೆಲ್ಲ ನೋಡಿರ್ತೀರಾ ಗೈಸ್ ಗಿಚ್ಚಗಿಲಿಗಳಲ್ಲಿ. ಇವಾಗ ಕಾಣಿಸ್ಕೊತಿಲ್ಲ ಅಷ್ಟೇ. ಅವರು ಮುಂಚೆ ಅಲ್ಲೆಲ್ಲ ಟಿವಿಲೆಲ್ಲ ಅವ್ರದೇನೆ. ಬೇರೆ ಹೇಳಿದ್ರಲ್ಲ, ಏನೋ ಇಂಟ್ ಕೊಡ್ತಿದಾರ ಗೈಸ್, ಬೇರೆ ರೀತಿ ಕಾಣಿಸ್ಕೊತೀನಿ ಅಂತ. ಕೇಳ್ರಿ ನೀವೇ ಅವ್ರದ್ರ ಏನ್ ಇಂಟಿರ್ಬೋದು ಅಂತ. ಏನು ಅಂತ ಅತಿ ಸೊ ಗೈಸ್ ಇನ್ನ ಇಲ್ಲಿ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಇವ್ರದಂತೂ ನಮ್ದೆಲ್ಲ ಹಾಫ್ ಅನ್ ಅವರ್ 1 ಅವರ್ ಮುಗ್ದೋಗುತ್ತೆ. ಬಟ್ ಇವ್ರದ್ದು ಗೊತ್ತಲ್ಲ. ತೋಡಾನ ಜಾಗ ತುಂಬಾ ತುಂಬಾ ಟೈಮ್ ಹಿಡಿಯುತ್ತೆ ಗೈಸ್ ಇವ್ರದೆಲ್ಲ ಸಿಕ್ಕಾಪಟ್ಟೆ. ನೀವೇನಾದ್ರು 4000 ಎಬ್ಬಿರೋ ಪ್ರೊಫೆಷನಲ್ ಫೇಶಿಯಲ್. ನೀವೇನಾದ್ರು 4000 ಎಬ್ಬಿರೋ ಪ್ರೊಫೆಷನಲ್. ನೀವೇನಾದ್ರು 4000 ಎಬ್ಬಿರೋ ಪ್ರೊಫೆಷನಲ್ ಫೇಶಿಯಲ್ ಮಾಡಿಸ್ಕೊಟ್ರೆ ನಿಮ್ಗೆ ನಮ್ ಸರ್ವಿಸ್ ಇವತ್ತು ಆಗ್ತಿಲ್ಲ. ಅನ್ಕೊಂಡಿದ್ ಕಾನ್ಸೆಪ್ಟ್ ಇವತ್ತು ಮಾಡಕ್ ಆಗ್ಲಿಲ್ಲ. ಸೊ ನಾಳೆ ಕಂಟಿನ್ಯೂ ಮಾಡ್ತೀವಿ. ಸೊ ಇವರೇ ನಮ್ಗೆಲ್ಲ ಡೈರೆಕ್ಷನ್ ಮಾಡಿಕೊಟ್ಟಿದ್ದು. ಫುಲ್ ಸ್ಮೈಲ್ ಮಾಡ್ತಿದ್ದಾರೆ ನೋಡಿ. ಇವರಿಬ್ರೇನೆ ಬೆಳಗ್ಗೆಯಿಂದ ಹಾಕೊಂಡು ರುಬ್ಬಿದ್ದಾರೆ ಇವರಿಬ್ರು. ಸೊ ಬಾಯ್ ಬ್ರೋ, ಸಿಗೋಣ ನೆಕ್ಸ್ಟ್ ಟೈಮ್. ಕಾಲ್ ಮಾಡ್ತೀನಿ. ಬಾಯ್ ಬ್ರೋ, ಬಾಯ್ ಬಾಯ್. ಸೊ ಬನ್ನಿ ಕೈ ತಗೊಂಡು ಬಾಯ್. ಹಂಗ ಈ ಬ್ಲಾಗ್ ಡೈಲಿ ಬ್ಲಾಗ್ ನಾನು ಆರಾಮಾಗಿ ಫ್ರೀ ಆಗಿ ಮಾಡ್ಕೋತೀನಿ. ಇದರಲ್ಲಿ ರಿಯಾಲಿಟಿ ತೋರಿಸ್ಕೋಬಹುದು. ಈಗ ನೋಡಿ ನಾನು ಮಾತಾಡೋದೆಲ್ಲ ಹಾಕ್ಬೋದು, ಬಟ್ ಇದ್ರಲ್ಲಿ ಆತರ ಆಗಲ್ಲ. ಹೌದೌದು ಸರಿ ನೋಡಿ ಗೈಸ್, ಎಷ್ಟು ಕಷ್ಟ ಅಂತ ಕ್ಯಾಮ್ರಾ ಮುಂದೆ ಇದು ಮಾಡೋದು. ಅಂಕಲ್ ಹೇಳ್ತಿದ್ದಾರೆ. ಸರಿ ಬಾ ಹೋಗೋಣ. ನಮಗೆ ಗಾಡಿನ ಓಡ್ಸಕ್ ಬರ್ತಿರ್ಲಿಲ್ಲ. ಇವನ್ ನೋಡಿ ನಾಚ್ಕೋತವನೆ, ಅವನು ವ್ಲಾಗಿಗೆ ನಾಚ್ಕೋತವನೆ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಅಂತ ಗೈಸ್. ಬನ್ರಿ ಟೋಮ ಬರ ಕುತ್ಕೊ ಬರ. ಆಯ್ತು ಅವನು ಬನ್ನಿ ಗೈಸ್ ಟೋಮ. ಅಯ್ಯೋ ಬಾರೋ ನಿನ್ ಫೇಸ್. ನೀವು ಬೈತಾ ಇರ್ತೀರಾ, ಹಂಗ್ ರೀಲ್ಸ್ ಮಾಡ್ತೀರಾ ಅಲ್ವಾ? ಯಾರಿಗೆ ಬಿಟ್ ಬ್ರೇಕ್ ಇಡಿ ಹೋಗಿ. ಏನಕ್ಕ ವಿಡಿಯೋಕ್ ಬರಲ್ಲ ಅಂತಿದ್ದೀರ? ಮನೇಲಿ ಬೈತಾರ? ಹಂಗಾರ ಹಾಕ್ತೀನಿ ತಡೀಲಿ ನೋಡ್ಲಿ. ಮನೇಲಿ ಮನೆಗೆ ಹೇಳ್ದಂಗ್ ಬಂದಿದ್ಯಾ ಗೈಸ್? ನೋಡಿ ಗೈಸ್ ನೋಡ್ರಿ, ಇವ್ರ ಅಪ್ಪ ಅಮ್ಮ ನೋಡ್ತೀರ ಸರಿಯಾಗಿ ಬೆಂಡೆತ್ರಿ ಮನೇಲಿ. ನೀನ್ ಹೇಳ್ ಬಂದಿಲ್ವೇನಾ? ನೀನೆಂತ ಬಂದಿರೋನು? ಈಗ ನಮ್ಮ ರಾಜುಗಳು ಬರುತ್ತೆ ನೋಡಿ. ನಮ್ಮ 2-3 ರಾಜನ್ ಸಾಕಿದೀವಲ್ಲ, ಗೊತ್ತು ಅನ್ಸುತ್ತೆ ಬರುತ್ತೆ ನೋಡಿ. ಆಮೇಲೆ ಬರುತ್ತೆ ಅನ್ಬಿಟ್ಟು ಬಿಲ್ಡಪ್ ತಗೊಂಡ್ ಬರ್ಲಿಲ್ಲ ಅನ್ಬಿಟ್ರೆ ಕಷ್ಟ. ಅದೊಂದು ಸ್ವೀಟಿ ಎಲ್ಲ ಒಂದಿದೆ, ಅದಕ್ಕೆ ಬರ್ತಿಲ್ಲ. ಅದು ಬರಕ್ ಕೊಡಲ್ಲ ಬೇರೆ ನಾಯಿಗಳು, ಬರಲ್ಲ. ಇಲ್ಲ ಗೈಸ್ ಎಲ್ಲೋ ಬಂದ್ರು ನೋಡಿ. ಇಲ್ಲೇ ಐತಿಲ್ಲ, ಅಲ್ಲೊಂದು ನಿಂತೈತೆ ನೋಡಿ. ಕಚ್ಚಿರೋದಕ್ಕೆ ಯಾಕೋ ಕಚ್ತೆ ನೀನು? ಯಾಕತ್ತೆ? ನಂಗೂ ಕಚ್ತೈತೆ. ಇನ್ನೊಂದು ಬತ್ ನೋಡಿ. ಈಗ ಇವ್ರಿಬ್ರು ರೌಡಿ ಆಗೋರ. ರೌಡಿ ಅಲ್ಲಿ ನೋಡಿ ಬಂದ್ಬಿಡ ಅಂತ
ಈಗ ಅದು ಎದ್ರಿಕೊತೈತಿ ಇದಕ್ಕೆ. ಮುಂಚೆ ಅದು ಬಾಸು, ಅವ್ನ್ ರೌಡಿ, ಈಗ ಇವನ್ ರೌಡಿ ಆಗ್ಬಿಟ್ಟವನೆ. ಆರೋ ನಾಯಿಗಿರೋ ನಿಯತ್ ಯಾರಿಗೂ ಇಲ್ಲ ಗೈಸ್, ಇದಕ್ಕೂ ನಿಯತ್ತಿಲ್ಲ ಈಗ. ನೋಡಿ ಹಿಂಗ ಅಂದ್ರೂ ಕಚ್ಚಲ್ಲ. ನೋಡಿ ಕಚ್ಚೋತರ ಡವು ಅಷ್ಟೇ, ಒಂದಿನ ಕಚ್ಚುತ್ತೆ. ಕಚ್ಚಲ್ಲ. ಕತ್ತಾಗ ಮಾಮ ಕತ್ತು ಅಂತೀಯ ಅಲ್ಲ. ನಾವು ಟೆಕ್ನಿಕ್ ಕಂಡು ಹಿಡಿದಿದೀವಿ ನೋಡಿ, ಹಂಗೇನೆ ನೋಡಿ ಗೈಸ್. ಅಲ್ಲಿ ನೀವು ಟ್ರೈ ಮಾಡಿ ನಾಯಿಗಳಿಗೆ, ಪ್ಲಸ್ ಟ್ರೈ ಸುಮ್ಮನೆ ಆಗ್ಬಿಡುತ್ತೆ. ಮತ್ತೆ ಈ ತರ ಟ್ರೈ ಮಾಡೋದ್ರೆ, ನೀವು ಈ ತರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ, ಟ್ರೈ ಮಾಡಿದ್ರೆ ಏನು ಅಂತ ನೋಡಿ ಗೈಸ್. ಇವಾಗ ಇಲ್ಲಿ ನೋಡಿ ಸುಮ್ಮನೆ ಐತಲ್ಲ 3 ತಡಿ ತಡಿ. ಓಕೆ ಬಾ ಸರಿ ಗೈಸ್. ಈಗ ನೋಡಿ ಈ ಕಡೆ ನೋಡಿ ಗೈಸ್. ಈಗ 3 ತಡಿ 3 2 1 3 2 ಈಗ ನೋಡಿ 3 2 1 ಹೈ 3 2 1 ತಡಿ 3 2 1 ಟ್ರೈ ಮಾಡಿ ಗೈಸ್ ಈ ತರ. ಆಮೇಲೆ ಗೈಸ್ ಯಾವತ್ತಾದ್ರೂ ಕರಿ ಸುಂದ್ರಿ ನೋಡಿದ್ದೀರಾ? ಇಲ್ಲ ನೋಡಿ ಕರಿ ಸುಂದ್ರಿ. ಸರಿ ಇವಳಲ್ಲ ಗೈಸ್, ಇವಳು ಕರಿ ಸುಂದ್ರಿ. ಇವಳು ಹೆಂಗವಳು ನೋಡಿ, ಸುಂದ್ರಿ ಸುಂದ್ರಿ ಸುಂದ್ರಕ ಇವಳು ಸುಂದ್ರಕ. ಸೊ ಗೈಸ್ ಇವತ್ತು ಬ್ಲಾಗ್ ಕ್ಯಾನ್ಸಲ್ ಆಗಿರೋದ್ರಿಂದ ಅದು ಗೆಟ್ ರೆಡಿ ವಿತ್ ಮೀ. ಸೊ ಬೇಜಾರಾಗಿ ಮೂವಿಗೆ ಹೋಗ್ತಿದೀವಿ ಗೈಸ್. ನೋಡ್ರಿ ಮೂವಿ ನೋಡಕ್ಕೆ ಹೋಗು ಅಂತ. ಬತ್ತೀಯಪ್ಪ ನೀನು? ಬಾ ಬತ್ತೀಯಲ್ಲಕ್ಕೆ. ಹ್ಞೂ ಬತ್ತಾಳಂತೆ. ಬತ್ತೀಯಪ್ಪ ನೋಡಿ, ಕೀ ಕೊಟ್ಟೆ ಇಲ್ಲ ನಮ್ಗೆ ಗೈಸ್. ಬನ್ನಿ ನಮ್ಮ ಜೊತೆ ಕುಶಾಲು ಜಾಯ್ನ್ ಆಗ್ತಿದ್ದಾರೆ, ಹೋಗೋಣ. ಈಗ ಅವನೊಂಥರ ನಮ್ಮ ಫ್ಯಾಮಿಲಿ ಇಲ್ಲೊಬ್ಬ ಆ ಥರ ಆಗೋಗಿದ್ದಾನೆ ಗೈಸ್. ಎಲ್ಲೋದ್ರು ಅವನ್ನ ಕರಿಬೇಕು ಅನ್ಸುತ್ತೆ, ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ ಮೂವಿ ನೋಡೋಕ್ಕೆ. ಯಾವ್ದಕ್ಕೆ ಹೋಗ್ತಿರೋದು ಮೂವಿ ಯಾವುದು? ಕಲ್ಟ್ ಮೂವಿಗೆ ಹೋಗ್ತಿದ್ದೀವಿ ಗೈಸ್. ರಿವ್ಯೂ ಎಲ್ಲ ಚೆನ್ನಾಗಿ ಬಂದಿದೆ, ಮೂವಿ ಚೆನ್ನಾಗಿದೆ ಅಂತ ನೋಡೋಣ ಬನ್ನಿ, ಸಿಗೋಣ. ಸೊ ಎಲ್ಲ ವ್ಲಾಗ್ನ ಇಷ್ಟಪಡ್ತಿದ್ದೀರಾ ಅಂತ ಅನ್ಕೋತಿದ್ದೀನಿ. ಇಷ್ಟ ಆಗ್ತಿಲ್ಲ ಅಂದರೆ ಡೈರೆಕ್ಟಾಗಿ ಕಾಮೆಂಟಲ್ಲಿ ತಿಳಿಸ್ರಿ. ವಿ ವಿಲ್ ಚೇಂಜ್ ಆಗೋಣ ಗೈಸ್. ನಾನು ಹೊಸಪನೆ ವ್ಲಾಗಿಂಗಿಗೆ ಹುಟ್ಟಿದ ತಕ್ಷಣ ಯಾರು ಕರೆಕ್ಟಾಗಿರಲ್ಲ, ಅದೇ ರೀತಿ ಈ ವ್ಲಾಗಿಂಗ್ ಮಾಡೋಕ್ಕೆ ಬಂದ ತಕ್ಷಣ ಯಾರು ಕರೆಕ್ಟಾಗಿ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನಿಮ್ಮ ಸಪೋರ್ಟ್ ಇದ್ದರೆ ಅದು ಕೂಡ ಆಗುತ್ತೆ. ಒಂದು ಬೆಸ್ಟ್ ಬ್ಲಾಗರ್ ಆಗೋಣ, ಯಾವ ಥರ ಆಗುತ್ತೆ ಅಂತ ನೋಡಿ ಗೈಸ್. ತರಲೆ ಇವಳು ಐ ಹತ್ತು ಒಳಗಡೆ ಹೈ ನಡಿ ನೋಡಿ ಹೆಂಗಿದ್ರಿ ಗೊತ್ತಾಳೆ ನಮ್ಗೆ. ಇವಳಿಗೆ ಭಯನೇ ಪಡಲ್ಲ ಇವಳಿಗೆ. ಬನ್ನಿ ಗೈಸ್ ಹೋಗೋಣ. ಹೆಲ್ಮೆಟ್ ಹೆಂಗ್ ಹಾಕೊಳ್ಳೋದು ನೋಡಿದ್ರೆ ನೋಡಿ, ಹೆಲ್ಮೆಟ್ ಹೆಂಗ್ ಹಾಕೋತಾನೆ ಗಾಡಿ ಓಡಿಸ್ಬೇಕಾದ್ರೆ. ಫುಲ್ ಹಾಕೊಳ್ಳಲ್ಲ ಇವನು, ಈ ತರ ಹಾಕೋತಾನೆ. ಸೊ ಗೈಸ್ ಇವತ್ತು ಗೆಟ್ ರೆಡಿ ವಿತ್ ಬ್ಲಾಗ್ ಮಾಡಿದ್ಮೇಲೆ ಅದಕ್ಕೆ ಮೂವಿ ಪ್ಲಾನ್ ಮಾಡಿದ್ವ. ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಕರ್ಕೊ ಬಂದಿರೋದು. ನನ್ಗಂತೂ ಫುಲ್ ತಲೆಲ್ಲ ಕೆಟ್ಟೋಗ್ಬಿಡೈತೆ ಗೈಸ್. 4-5 ದಿನದಿಂದ ಓಡಾಡಿ ಕೆಲ್ಸ ಅದು ಗೈಸ್. ನಮ್ ಖುಷಿನಿ ಬಂದಿದ್ದಾರೆ ಒಳ್ಳೊಳಗೆ, ಖುಷಿನಿ. ಅಯ್ಯೋ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ನೀವು ಗೈಸ್ ಕುಶಾಲ್ಗೆ ಒಂದಿನ ಸೀರೆ ಉಡಿಸ್ತೀನಿ ಗೈಸ್. ಉಡ್ಕೋಬೇಕು. ಇಲ್ಲ ಮಾಡಿಸ್ತೀನಿ, ನಾನ್ ಮಾಡಿಲ್ವಾ? ಹಂಗಾರೆ ಮಾಡಲ್ಲ. ಇಷ್ಟೇ ನಮ್ಗೋಸ್ಕರ ಮಾಡಲ್ಲ. ಗೈಸ್ ಏನಾದ್ರು ಕುಶಾಲ್ ಬ್ರೋಗೆ ಸೀರೆ ಉಡ್ಸ್ಬೇಕು ಅಂದ್ರೆ ಜಾಸ್ತಿ ಕಮೆಂಟ್ಸ್ ಬರ್ಬೇಕು. ಸೊ ಕಮೆಂಟ್ಸ್ ಮಾಡಿ ಸೀರೆ ಉಡ್ಸ್ಬೇಕು ಅಂದ್ರೆ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೀರೆ ಉಡ್ಸ್ಬೇಕು. ಕಮೆಂಟ್ ಮಾಡಿದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ. ನಾನಂತೂ ಸೀರೆ ಗೈಸ್ ಐ ಪ್ರಾಮಿಸ್ ನಾನು ಉಡ್ಸ್ತೀನಿ. ಫ್ರಾಕ್ ಹಾಕ್ಸಿದೀನಿ, ಈ ಮಾಲೆಲ್ಲ ಓಡಾಡ್ಸಿರೋದು ಸೀರೆ ಹಾಕ್ಬಿಟ್ಟು ಫ್ರಾಕ್ ನೋಡಿಲ್ಲ ಅವಳಾಗು. ನೋಡು ಗೊತ್ತಾಗುತ್ತೆ, ಕಳಿಸ್ತೀನಿ ಲಿಂಕ್. ಆಗ ಇಲ್ಲ ನಂಗೆ ಪರಿಚಯ ಇರ್ನಿಲ್ಲ ನೀನಾಗ. ನಮ್ ಬ್ಲಾಗ್ ನಾವೇ ನೋಡ್ಕೊಂತಾ ಇದ್ರಿ. ನೀವು ಕಾಲ್ ಹಾಕ್ತಿರೋ ಪಟ್ಟಂತ ಬಾ ಮೂವಿಗೆ ಹೋಗೋಣ ಅಂತ. ಎಲ್ಲಾ ಕೆಲ್ಸ ಬಿಟ್ಟು ಓಡ್ ಬಂದ್ವಿ ಗೈಸ್. ಯಾವತ್ತು ಇವನಿಗೆ ನಾನು ಒಂದಿನ ಮುಂಚೆ ಹೇಳಿಲ್ಲ ಮೂವಿಗೆ ಹೋಗೋಣ ಅಂತ. ಒಂದ್ ಹಾಫ್ ಅನ್ ಅವರ್ ಮೂವಿ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೇಳಿರೋದು. ಚಿರುತ್ ಅನ್ಕೊಳ್ಳಿ, ಯಾವಾಗ ಕಾಲ್ ಮಾಡ್ತಾರೆ ರೆಡಿ ಆಗು ಮೂವಿಗೆ ಹೋಗೋಣ ಅಷ್ಟೇ. ಬಾ ರೆಡಿನೂ ಇಲ್ಲ, ಬಾ ಅಷ್ಟೇ ಮೂವಿ ಹೋಗೋಣ. ಏನಂತ ಗೊತ್ತಾ ಗೈಸ್, ಮೂವಿಗೆ ಬಾ ಹೋಗೋಣ ಅಂದ್ರೆ ಬ್ರೋ ಬೆಳಗ್ಗೆಯಿಂದ ಮಕರ ತೊಳ್ದಿಲ್ಲ ಬ್ರೋ, ಸ್ನಾನ ಮಾಡ್ಕೊಂಬರ್ಲಾ ಅಂತಾನೆ. ಎಂತ ಕಳ್ಳ ನೋಡ್ರಿ. ಹೋಗೋಣ ಹೊರಗಡೆ. ಗೈಸ್ ಕೂಲಿ ನೋಡಿ ಹೆಂಗ ಹೋಗೈತೆ. ಬನ್ನಿ ಗೈಸ್ ಹೋಗೋಣ. ಹೆಬ್ಬುಲಿ ನಮ್ಮ ಅಪ್ಪ ಹೆಬ್ಬುಲಿ ಕಟಿಂಗ್ ಮಾಡಿಸ್ತಾರೆ ಗೊತ್ತಾ. ನಮ್ಮ ಅಪ್ಪನೇ ಅವ್ರಿಗೆ ಪರಿಚಯ ಮಾಡಿಸಿಲ್ಲ. ಒಂದಿನ ಹೋಗೋಣ ಗೈಸ್. ಇಬ್ರು ಫ್ರಾಕ್ ಹಾಕೊಂಡಿರತ್ತೆ, ಬರೀ ಕುಶಾಲ್ ಬ್ರೋ ಫ್ರಾಕ್ ಹಾಕೊಂಡಿರತ್ತೆ. ಸೀರೆ ಸೀರೆ ಬೇಡ, ಹಿಂಸೆ ಆಗುತ್ತೆ. ಸೊ ಮೂವಿ ಸ್ಟಾರ್ಟ್ ಆಗೈತೆ, ನಡಿ ಹೋಗೋಣ. ಮೂವಿ ಸ್ಟಾರ್ಟ್ ಆಗೈತೆ ಬಾ. ಎಲ್ಲ ನನ್ನನ್ನು ಫಾಲೋ ಮಾಡಿ. ನಂಗೆ 1 ಮಿಲಿಯನ್ ಆದ್ರೆ ನಾನು ಪಕ್ಕಾ ಸೀರೆ ಹಾಕೋತೀನಿ. ಹೆಂಗೆ ನೋಡಿ ಯಾವ ತರ ಕೊಟ್ಟಿದ್ದಾರೆ ಇಲ್ಲಿ ಟಿಕೆಟ್ ಎಲ್ಲ. ಮುಂಚೆ
ವಾಟ್ಸಪ್ಪಲ್ಲಿ ಕೊಡ್ತಿದ್ರು, ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಿತ್ತು. ಟಿಕೆಟ್ ಕೊಟ್ಟಿದ್ದಾರೆ, ಲೇಡೀಸ್ ಇಲ್ಲ. ಟಿಕೆಟ್ ಕೊಟ್ಟಿದ್ದಾರೆ. ಬಾಂಬ್ ಇಟ್ಕೊಂಡಿದ್ರೆ ನಿನ್ನ ಹಿಡ್ಕೋತಾರೆ ಅಷ್ಟೇ. ನೀವೇ ಚೆಕ್ ಬ್ಲಾಸ್ಟ್ ಮಾಡಿದ್ರೆ ನಿನ್ನ ಹಿಡ್ಕೋತಾರೆ. ನೀವೇ ಗ್ಯಾರಂಟಿ ಇದೀರಲ್ಲ. ಹುಡುಗರಿಗೆ ಬೆಲೆ ಇಲ್ವಂತೆ. ಬೆಲೆನೇ ಇಲ್ಲ ಎಲ್ರು ನಾವು ಹುಡುಗರಿಗೆಲ್ಲ ಚೆಕ್ ಮಾಡ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ ಗೈ, ಥಿಯೇಟರ್ಗೆ ಬಂದೆಲ್ಲ ಬಾಂಬು ಅಂತಾನೆ. ಅದೇನೋ ಬಾಂಬ್ ಅಂದ್ರೆ ಅವನ್ಗೆ ಅದೇ ಬೇರೆ ಬಾಂಬ್ ಇರ್ತಾನೆ. ಹೆಂಗ ಆಡ್ತಾವಳೆ ಏನು ಗೈಸ್, ತಿಂಡಿ ಕೊಡ್ಸು ಅಂತ ಹೆಂಗ ಆಡ್ತಾವಳೆ. ಏನ್ ಬೇಕು ಆಡು ಎಲ್ಲ ತೋರ್ಸು. ಕೊಡ್ಸಲ್ಲ ಗೈಸ್, ತಿಂಡಿ ಬೇಕು ಅಂತ ಹೇಳ್ತಾವ್ ನೋಡಿ ಗೈಸ್. ಇಲ್ಲಿ ಯಾಕೆ ಸ್ವೀಟ್ ಇದಾರೆ, ವರ್ಷಗಳಿಂದ ಜೊತೆಗಿದ್ದಾರೆ, ಎಲ್ರಿಗೂ ಇಷ್ಟ ಕೂಡ. ಮೂಗ್ ತೆಗಿಯೋದು ಕೆಟ್ಟದಾಗ ಏನು ಗಮ್ಸ್ ಸ್ವೆಲ್ಲಿಂಗ್, ಬ್ಲೀಡಿಂಗ್, ಲೂಸ್ ಗಮ್ಸ್. ಕಣ್ಣಲ್ಲಿ ನೀರೇ ತುಂಬಿಕೊಂಡ ಗೈಸ್ ತಿಂಡಿಗೋಸ್ಕರ. ಪ್ಲೀಸ್ ನೋಡಿ ಗೈಸ್ ಹೆಂಗ ಆಡ್ತಾವಳೆ. ಇಲ್ಲಿ ನೋಡಿ ಎಳಿತಾವಳೆ ತಿಂಡಿ ಬೇಕಂತ. ಹಂಗ್ ಕೊಡ್ಸಲ್ಲ, ಜೂಮಲ್ಲಿ ಹಿಡಿತೀನಿ, ಕೊಡ್ಸಲ್ಲ. ಕೇಳಿಸ್ಕೊಳ್ಳಿ ಗೈಸ್, ತಂಬಾಕು ಬಿಡ್ಬೇಕಂತೆ. ನೋಡಿ ಹತ್ತಿಯಾರ ಗೈಸ್, ಬ್ರೋ ಸಿಗರೇಟ್ ಬೇಕು ಅಂತ ಹೇಳ್ತಾರೆ ಹಿಂಗೆ. ಐ ನಿಂಗೆ ನಿಮ್ಮ ಮನೆ ಬುದ್ಧಿ ಕಲ್ಸಿಲ್ವ ಸುರಭಿ? ನೋಡಿ ಕಾಲಿಗೆ ಬೀಳು ಗೈಸ್. ನೋಡಿ ತಿಂಡಿ ಗಿಂಡಿ ಕೊಡ್ಸಲ್ಲ. ಏನು ಬಂತು? ಮತ್ತೆ ಅವಳಾಗ್ಲಿ ಅವನಾಗ್ಲಿ ಮೀಟ್ ಮಾಡ್ಲಿ ಇಲ್ವಾ? ಅವಳು ಬರ್ಲಿಲ್ಲ, ಇವನೇ ಹೋದ. ಬಾಯ್ತು ಕುಡಿಸ್ತೀನಿ. ಇವೆಲ್ಲ 1980 ಸಮಥಿಂಗ್ ಅನ್ಸುತ್ತೆ. ಪ್ರೊಜೆಕ್ಟರ್ ಹೆಂಗಿದೆ, ಸ್ಕ್ರೀನ್ ಪ್ರೊಜೆಕ್ಟರ್, ಬ್ಲ್ಯಾಕ್ ಅಂಡ್ ವೈಟ್ ನೋಡಿ ಹಿಂಗಿತ್ತು ಗೈಸ್. ಇವೆಲ್ಲ ನೋಡಕ್ ಸಿಗೋದೇ ಇಲ್ಲ ನೋಡ್ರಿ ನಿಮ್ಮ ಮಾಲಲ್ಲಿ. ಇದು ಮಸ್ತ್ ಇದೆ ಮಾತ್ರ ಅಲ್ಲ. ಸೊ ಗೈಸ್, ನೀವು ರೀಸೆಂಟಾಗಿ ಯಾವ ಮೂವಿ ನೋಡಿದ್ದೀರಾ ಮತ್ತು ಯಾವ ಮೂವಿ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಮಸ್ತಿದೆ ಗೈಸ್, ಮೂವಿ ಚೆನ್ನಾಗಿತ್ತು. ಹೆಂಗಿತ್ತು ವಿಶಾಲ್ ಮೂವಿ? ಸೂಪರ್, ಹಾಂ ಕ್ರೇಜಿ ಆಗಿತ್ತು. ಹೆಂಗಿತ್ತಪ್ಪ? ಹಾಂ ತಲೆ ಸುತ್ತಾಯ್ತಾ ಗೈಸ್? ತಲೆ ಸುತ್ತಾಯ್ತಂತೆ ಗೈಸ್, ಬರೀ ಡವ್ ಮಾಡ್ತಾರೆ. ಬಾ ಕಡೆ ನೋಡ, ಬಾಬ್ರು ಅಲ್ಲಿ ವಾಶ್ರೂಮ್ ಇರುತ್ತಲ್ಲ ಆ ಸೈಡ್. ಹಾಂ ಸೂಪರ್ ಆಗಿದೆ ಗೈಸ್, ಎಲ್ಲ ಬಂದು ನೋಡಿ. ಹ್ಞೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಮುಗ್ದೇ ಹೋಗಿದೆ ಅಲ್ಲ ಬ್ರೋ. ನಾನು 2 days ಇರುತ್ತೆ ತೆಗ್ದ್ಬಿಡ್ತಾರೆ ಅಂತ ಅನ್ಕೋತೀನಿ. ನೋಡ್ಬೇಕು ಗೈಸ್, ಮಸ್ತಾಗಿತ್ತು, ನಂಗೆ ಇಷ್ಟ ಆಯ್ತು ಮೂವಿ. ಬ್ಲ್ಯಾಕಿಂಗ್ ಉಂಟಾಡ್ತಾವಳೆ. ಹೈ ಹಿಂಗೇನೈತೆ ಮಾ ಓಯ್ ಮಾ ನೀರ್ ತಗೋಬರ್ತೀನಿ ಮಾ. ಓಯ್ ಸುರಭಿ ಎದೋಳು ಸುರಭಿ. ಓಯ್ ಮಾ ನೀರ್ ಇಸ್ಕೋಬ ಬ್ರೋ. ಹಂಗೆ ಐಸ್ ಹಿಂಗ್ ಬಿದ್ದವಳೆ. ಮೂವಿ ನೋಡ್ಕೊಂಡ್ಬಿಟ್ಟು ಓಯ್ ಸುರಭಿ ಬ್ರೋ ಬೇಗ ಬ್ರೋ. ಓಯ್ ಸುರಭಿ ಮಕ್ ನೀರ್ ಹಾಕು ಬ್ರೋ, ಬೇಗ ನೀರ್ ಹಚ್ಚು. ಓಯ್ ಮಾ ಎದೋಳು ಹಿಡ್ಕೋ ಬ್ರೋ, ನೀರ್ ಕೊಡ್ಸು ಬ್ರೋ. ಯಾಕೆ ಏನಾಯ್ತು? ಕೈಯೆಲ್ಲ ಹೆಂಗ್ ನಡುಗ್ತೈತೆ ನೋಡ್ರಿ. ಕೈ ಹಿಡಿ ಕೈ ಯಾಕೆ ಹೆಂಗ್ ನಡುಗ್ತೈತೆ? ತಗೋ ಕುಡಿ ತಗೋ. ಅಲ್ಲಿ ತೋರ್ಸೋಣ
ಓಯ್ ಓಕೆನಾ? ಹಾ ಓಕೆನಾ ಗೈಸ್? ಇಲ್ಲಿ ನೋಡಿ ಗೈಸ್, ಬೆಳಗ್ಗೆಯಿಂದ ಶೂಟ್ ಮಾಡ್ಬಿಟ್ಟಿದ್ದೀವಲ್ಲ, ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಆದರೂ ಸ್ಟಾಪ್ ಆಗಿರ್ಲಿಲ್ಲ. ಅದಕ್ಕೆ ಸ್ಟ್ರೆಸ್ಗೆ ಬಿದ್ದೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಎಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ಲು. ಇವರಂತೂ ಓಡೋಗ್ಬಿಟ್ಟು ನೀರು ತಂದ್ಕೊಬಿಟ್ರು. ನನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಡುಕ್ತೀವಿ ಇಲ್ಲಿ ನೋಡಿ ಗೈಸ್, ಹೆಂಗೆ ನಡುಕ್ತಾವಳೆ ನೋಡ್ರಿ. ಇಲ್ಲಿ ದೆವ್ವ ಬಂದಂಗೆ ಆಡ್ತಾವಳೆ. ಇವ್ರು ದೆವ್ವ ಬಂದ್ಬಿಟ್ಟೈತೆ ಅಂತ ತಿರ್ಕೊಬಿಟ್ಟವ್ರು. ಓಕೆನಾ? ಬಾ ಹೋಗೋಣ, ಬಾ ಆಯ್ತು ಬಾ. ನಂಗೆ ಭಯ ಪಡಿಸ್ಬೇಡ, ಬಾ ಮಮ್ಮ. ಹಾಂ ಐ ಬಾ, ಏನಾಗಲ್ಲ, ಹೋಗೋಣ, ಕರ್ಕೊಂಡು ಹೋಗ್ತೀನಿ ಮನೆಗೆ, ಬಾ. ಅದಕ್ಕೆ ಗೈಸ್ ಟೈಮಿಗೆ ತಿನ್ಬೇಕು ಅನ್ನೋದು. ಇವ್ರು ನೋಡಿ ಇಲ್ಲಿ, ಯಾಕೆ ಬ್ರೋ ಶಾಕ್ ಆಗ್ಬಿಟ್ಟಿದೆಯಲ್ಲ? ಜೋರಾಗಿ ಒಳ್ಳೆ ಪಿಡ್ಸ್ ಬಂದಾಗ ಬೀಳ್ತಾರಲ್ಲ ಹಿಂಗೆ ಅಂತ ಬಿದ್ದಾಗ್ಬಿಟ್ರಳೆ. ತಿನ್ನೋದೆಲ್ಲ ಗೈಸ್ ಏನು ಬರೀ ಹೆಣ್ಣು ಅದು ಇದು ಅಂತ ತಿಂತಾಳೆ. ಊಟ ಮಾಡ್ಬಂದ್ರೆ ತಿನ್ನಲ್ಲ, ಮುದ್ದೆ ತಿನ್ಬಂದ್ರೆ ತಿನ್ನಲ್ಲ. ಪ್ಲಸ್ ಆಚೆ ಒಂದು ಹೆವಿ ಕೋಲ್ಡ್ ಇತ್ತಲ್ಲ ಕೆಳಗಡೆ ಬಂದ್ಮೇಲೆ, ಇಲ್ಲಿ ಐಸಾಗಿ ಹೋಗ್ತಾಳೆ ಇವಳು ಇವಾಗ. ಬಾ ಆಗ್ತಾಯಿಲ್ಲ ಗೈಸ್, ಇಲ್ಲಂತೂ ಬಿದ್ದೋಗ್ತಾಳೆ, ಹೆಂಗ್ ನಡುಕ್ತಾವಳೆ ನೋಡಿ. ಬಾ ಹೋಗೋಣ. ಯಾಕೆ ಬಾ, ಸಮಾಧಾನ ಆಗ್ಬೇಕು. ಮೂವಿ ನೋಡ್ಬಿಟ್ಟು ಸೈಕಿಕ್ ಆಗ್ಬಿಟ್ಲ. ಸಖತ್ ಕೋಲ್ಡ್ ಇದೆ. ನಂಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಗೈಸ್, ಹಿಂಗೆ ಬಿದ್ದಿದ್ದು ನೋಡ್ಬಿಟ್ಟು. ಹಾಂ ಬನ್ರಿ, ಬ್ಲಾಗ್ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಅವ್ರು ಹೆಂಗ್ ಬೈತ ಅದಕ್ಕೆ ಚೆನ್ನಾಗಿ ತಿನ್ಬೇಕು ಅನ್ನೋದು ನೋಡಿ ಗೈಸ್. ಎರಡು ಕೈ ನಂಗೆ ಶಾಕ್ ಗೈಸ್, ನಂಗೆ ಏನು ಮಾತಾಡ್ಬೇಕು ಅಂದ್ರೆ ಗೊತ್ತಾಗ್ತದೆ. ನಾಟಕ ಮಾಡ್ತಾವಳೆ ಅಂದ್ಕೊಂಡೆ, ಹೇಳ್ಸಿದ್ರು ಹೇಳ್ತೇನ ಹೆಂಗೆ ಈಗ ಬೀಳ್ತಾರಲ್ಲ, ಕಣ್ಣು ಮ್ಯಾಕ್ ಕೊಡ್ಕೊಂಡು ಹಿಂಗಿದ್ದವಳೆ. ಏನು ಕೋಮಕ್ಕೆ ಹೋಗಿದ್ದಮ್ಮ ನೋಡ್ಕೊಳ್ಳಿ ಗೈಸ್. ನಿಲ್ಸಕ್ಕೆ ಹಾಕು, ನಿಲ್ಸ್ಬೇಡ, ನನಗೆ ಭಯ ಪಡಿಸ್ತಾಳೆ ಗೈಸ್ ಇವಳು. ಏನೇ ಆಗಲಿ ಒಳಗಡೆ ಕೈಯಬೇಕು. ಫೀಲ್ಡ್ ಸಿಂಪಲ್ ಹಾಕ್ಬಿಡಿ ಬ್ರೋ. ಸಖತ್ ಚಳಿ ಇದೆ ಬ್ರೋ, ಆಚೆ ತುಂಬಾ ಚಳಿ ಇದೆ. ಗೈಸ್ ನೋಡಿ ಗೈಸ್, ನನ್ನ ಚಳಿ ತಡ್ಕೊಂಡು ನಮ್ಗೆ ಕೂತಿದ್ದೀನಿ. ಹೂ ಅನ್ನೋದು ತಿನ್ನಿ ಅಂತ ಹೇಳಿ ಗೈಸ್, ಚೆನ್ನಾಗಿ ತಿನ್ನಿ ಅಂತ ಹೇಳಿ ಹುಡುಗಿ ತಿನ್ನಿ ಚೆನ್ನಾಗಿ ಸುರಬಿ ಅಂತ ಕಮೆಂಟ್ ಮಾಡಿ. ತಿನ್ನೋದೆಲ್ಲ ಚೆನ್ನಾಗಿ ಅಂತ ಗೈಸ್. ಸಖತ್ ಚಳಿ ಇದೆ ಆಚೆ. ಮನೆಗೆ ಕರ್ಕೊಂಡು ಹೋಗ್ತೀನಿ, ಸಿಗ್ತೀನಿ ಗೈಸ್. ಹೇಳಿ ಅಲ್ಲಿ ವ್ಲಾಗ್ ಎಂಡ್ ಮಾಡ್ತೀನಿ, ಸ್ವಲ್ಪ ಹೋಗುತ್ತೆ. ಯಾಕೆ ಎಂಡ್ ಮಾಡಿದ್ರು ನಂಗೂ ಚಳಿ ಐತೈತೆ. ಕುಶಲ್ ಅವ್ರು ಹೋಗ್ತಿದ್ದಾರೆ, ಇವಳು ಸ್ವಲ್ಪ ಹುಷಾರಿಲ್ಲ, ನೋಡೋಣ ಮಾತ್ರೆ ಗಿತ್ರೆ ಹಾಕೊಂಡು ಹೋಗ್ಸೋಣ. ಹೆಂಗಿತ್ತು? ಹಾ, ಇಲ್ಲ ನಮ್ಮ ಮಾತು ಕೇಳಲ್ಲ, ಬರೀ ಹೋಗ ಬರೋದೇ ಕೇಳಿಸುತ್ತೆ. ಆರಾಮಾಗಿ ಹೋಗಿದ್ರು ಮನೆಗೆ ಗೈಸ್. ನೀವೆಲ್ಲರೂ ಸೇರ್ ಕರ್ಕೊಂಡು ನೋಡಿ ಗೈಸ್, ಹೆಲ್ಮೆಟ್ ಹೆಂಗ್ ಹಾಕವ್ರೆ. ಹೋಗ್ತಾರ ಪೊಲೀಸರು. ಗೈಸ್ ಮೂವಿ ಚೆನ್ನಾಗಿದೆ ಗೈಸ್, ಮಸ್ತ್ ಇದೆ ಅಲ್ಲ? ಏನು ಈಗ ಇವಳಂದ್ ಹೇಳ್ಬೇಕಂತ ಎಷ್ಟು ಹೇಳವ? ಏನು ಏನ್ ಫ್ರಾಂಕ್? ಗೈಸ್ ಇವ್ರಿಗೆ ಯಾರಲ್ಲಿ ಹೊಡಿಬೇಕು ಅಂದ್ರೆ ನನ್ಗೆ ಗೊತ್ತಿಲ್ಲ ಬ್ರೋ ಅವ್ಳು ಮಾಡಿರೋದು. ನಾನು ಏನಕ್ಕೆ ನಾರ್ಮಲ್ ಆಗಿ ತಗೊಂಡೆ ಅಂತ ಅಂದ್ರೆ, ಇವಳಂಗ್ ಬಿದ್ದಾಗ ನಾನ್ ಹೆವಿ ಟೆನ್ಷನ್ ಆಗ್ಬಿಟ್ರು, ನಿರ್ಭರ ಟೆನ್ಷನ್ ಆಗ್ಬಿಡ್ತಾಳೆ, ಸಿಕ್ಕಾಪಟ್ಟೆ ಆಗ್ಬಿಡ್ತಾಳೆ. ಗೈಸ್ ಹೆಂಗೆ ಆಕ್ಟಿಂಗ್ ಮಾಡಿದಾಳೆ ನೋಡಿ. ನನಗೆ ಗೊತ್ತೇ ಆಗ್ಲಿಲ್ಲ. ನಾನು ಕೂಲ್ ಆಗಿ ತಗೋತೀನಿ ಏನೇ ಆದ್ರೂ. ಇವಳಿಗೆ ಈಗ ನಂಗೆ ಇಲ್ಲ ಹೋಯ್ತೈತೆ ಅಂದ್ರೆ ನಾರ್ಮಲ್, ಯಾಕಂದ್ರೆ ಇವಳು ಹೆವಿ ಭಯ ಪಟ್ಬಿಡ್ತಾಳೆ, ಸಿಕ್ಕಾಪಟ್ಟೆ ಈಗ ಸಿಕ್ಕಾಪಟ್ಟೆ ಬರ್ತಾಳೆ. ಇವಳು ಹಂಗ ಆದ್ಮೇಲೆ ನಾನು ಪ್ಯಾನಿಕ್ ಆದ್ರೆ ಮುಗಿತಕ್ಕ. ಆಕ್ಟಿಂಗ್ ಮಾಡಕ್ ಹೋಯ್ತಿದ್ದೀನಿ, ನಿಜವಾಗ್ಲೂ ಬರ್ತಾ ಫುಲ್ ಚಳಿ ಹಂಗೆ ಐತೆ ಆಚೆ ಅಲ್ಲ ಬ್ರೋ? ಆಚೆ ಚಳಿ ಇತ್ತು. ಅವ್ನಿಗೆ ನೀರ್ ಕೇಳಿದ ಬಿಟ್ಟಿದ, ನೀರ್ ಕುಡಿ ಅಂದ್ರೆ ಅವನು ಗ್ಲಾಸ್ ಹುಡುಕ್ತಾ ಇದ್ದಾನೆ. ಅಯ್ಯ ಆತರ ಎಲ್ಲ ಮಾಡ್ಬೇಡಮ್ಮ.
ಅಂತೆ ಗೈಸ್ ಬೈರಿ ಗೈಸ್ ಸುಗಿರಿ ಗೈಸ್ ಫೀಲ್ ಆಯ್ತು ನಿಮ್ಗೆ? ಫೀಲಾ ನಂಗೆ ಈಗ ಆಯ್ತೈತೆ ಓಡ್ತಾ ಇರೋ ತಲೆ ಪಾಯಿಂಟಲ್ಲಿ ಏನೇನೋ ಏನ್ ಮಾಡ್ಲಿ ಆಮೇಲೆ ನನ್ ಪ್ಯಾನಿಕ್ ಆರ್ ಇವ್ರು ಮೊದ್ಲೇ ಪ್ಯಾನಿಕ್ ಆಗೋರು ಇರ್ಬರ ಅಣ್ಣ ಔಟ್ ಆಫ್ ನೆಟ್ವರ್ಕ್ ಆಗ್ಬಿಡ್ತಾರ ಇವ್ರು ನಾನಾದ್ ಇವ್ರು ನೋಡ್ತಾರ ನನಗ್ ಭಯ ಬೇರೆ ಆಗ್ತೈತೆ ನಾನೆಲ್ಲೋ ಇವತ್ತು ಅದಕ್ಕೆ ಸ್ಟ್ರೆಸ್ ಆಗಿದೆ ಅನ್ಬಿಟ್ಟೆ ಗೈಸ್ ಡವ್ಗಳು ಇವ್ರದೆಲ್ಲ ಡವಲ್ಲೇ ಬಂದ್ಬಿಟ್ಟವ್ರೆ ನಾನ್ ಮಾಡ್ತಿದ್ದೆ ಎಷ್ಟು ದಿನ ಇವಳು ಮಾಡ್ತಾವಳ ನನ್ಗೆ ಏನ್ ಬ್ರಾ ಸುಮ್ನೆ ನಡ್ಕೊಂಡು ಹೋಗ್ತಾ ಇವಾಗ ಅದ್ ಆಕ್ಟಿಂಗ್ ತರ ಐತಾ ಬ್ರೋ ನಿಜ ಬಿದ್ದೋದ್ರು ಅನ್ಕೊಂಡೆ ಬ್ರೋ ನೀರ್ ಆಗ್ತಾ ಇದ್ರು ನೋಡಿ ಅವ್ರು ಫುಲ್ಲು ಹಾ ಕಾನ್ಶಿಯಸ್ ಆಗ್ತಿದ್ರು ಹೆಂಗೆ ಆಕ್ಟಿಂಗ್ ಈಗ ಅಂದ್ರು ಎದೊಳ್ತಿಲ್ಲ ಹೊಡೆದ್ರು ಎದೊಳ್ತಿಲ್ಲ ಸೊ ಗೈಸ್ ಈಗ ಕುಶಾಲ್ ಅವ್ರು ಹೋಗ್ತಾರೆ ಬಾಯ್ ಬಾಯ್ ಕುಶಾಲ್ ಅವರು ವೆಜ್ ಇವತ್ತು ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಮನೆಯಾಗೆ ಹೋಗಿ ತಿಂತಾರೆ ನಾವು ನಾನ್ ವೆಜ್ ತಗೊಂಡ್ ಮನೆಗೆ ಹೋಗಿ ತಿನ್ನೋಣ ಬೇಳೆ ಸಾರು ಮಾಡಿದ್ದಾರೆ ನಾವ್ ಮನೆಗೆ ಪಾರ್ಸಲ್ ತಗೊಂಡ್ ಮನೆಗೆ ಹೋಗಿ ತಿನ್ನೋಣ ಗೈಸ್ ಬನ್ನಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬ್ರೋ ಹುಷಾರು ಟೇಕ್ ಕೇರ್ ಹುಷಾರು ಬ್ರೋ ನಿಮ್ ಮಮ್ಮಿ ಹೇಳ್ದಂಗೆ ಇವತ್ತು ಮಿಡ್ ನೈಟ್ ಅಲ್ಲಿ ಇಟ್ಕೊಬಿಡ್ತಾರೆ ಬಾಯ್ ಬಾಯ್ ಬ್ರೋ ಕಾಲ್ ಮಾಡ್ರಿ ಬಾಯ್ ಮಿಸ್ ಮಾಡ್ಬೇಡ್ರಿ 10th ಓಕೆ ಬಾಯ್ ಬ್ರೋ ಬ್ರೋ ನೈಟ್ ನಮ್ಮ ಮನೆಗೆ ಬಂದ್ಬಿಡಿ ನೈಟ್ ಊರಲ್ಲಿ ಇರ್ತೀನಿ ಊರಲ್ಲ ಏನ್ ಈ ಪಕ್ಕನಾ 100% ಎತ್ಕೋಣ ಸರಿ ಬಾಯ್ ಬ್ರೋ ಹುಷಾರು ಬಾಯ್ 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 ಬನ್ನಿ guys, ಹೋಗೋಣ. ಹುಷಾರು ಬ್ರೋ ಕಳ್ರ ಜಾಸ್ತಿ ಆಗವ್ರೆ ಯಾಕೆ ಕಳ್ರು ಅಂತ ಗೊತ್ತಾಯ್ತಾ ಬಾಯ್ ಬನ್ನಿ guys, ಹೋಗೋಣ ಆದ್ರೂ ಏನ್ ಆಕ್ಟಿಂಗ್ ಮಾಡ್ತಾರೆ guys, ಮನೇಲಿ ಮಾತಾಡ್ತೀನಿ ಕೇಳಲ್ಲ ಕರೆಕ್ಟ್ ಆಗಿ ಸುರಭಿ ಯಾವ್ದು ಮೂವಿಲಿ ಒಂದು ಹಾಡು ಬಂದಿತ್ತು ಹಾಡು ಹೇಳ್ತಲ್ಲ ಅಂತ ಕೇಳಿಸ್ಕೊಳ್ಳಿ ಯಾವ್ದಪ್ಪ ಅಯ್ಯೋ ಶಿವನೇ ಆಮೇಲೆ ಹೇಳದ್ನ ಬನ್ನಿ ಹೇಳ ಇದು ಇನ್ನೊಂದು ಮಮ್ಮ ಇದು ಇವತ್ತಿನ ಫೋಟೋಗೆ ಹಾಕಿದಲ್ಲ ಯಾವ್ದು ಸಾಂಗು ಫೋಟೋಗೆ ಹಾಕಿ ಹಾ ಹೇಳು ಗಂಗೆ ಅಂತ ನೋಡಿ ಈಗ ಸಿಂಗರ್ ಮಾಡ್ಬೋದು ಇವಳನ್ನ ಆಕ್ಟಿಂಗ್ ಮಾಡ್ತಾಳೆ ಎಲ್ಲ ರಿಯಲ್ ಆಗಿದೆ ತಲೆ ಸುತ್ತರ ನೋಡ್ರಿ ಸಿಂಗಿಂಗ್ ಮಾಡ್ಬೋದು ಅಷ್ಟೇ ಬನ್ನಿ ಗಾಯ್ಸ್ ಮನೆಗೆ ಹೋಗೋಣ ನೋಡಿ ಹೆಂಗ್ ನೋಡ್ತಾ ಇತ್ತು ನಮ್ಮ ಡಾಗಿ ನೋಡ್ತೇನೆ ಗಾಯ್ಸ್ ಬನ್ರಿ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ಕೊಂಡಿದ್ದೀನಿ ಬಿರಿಯಾನಿ ಬೇಕಪ್ಪ ಬಿರಿಯಾನಿ ಬೇಕಾ ಬಿರಿಯಾನಿ ಬೇಕಾ ಬಿರಿಯಾನಿ ಖುಷಿ ಆಗ್ಬಿಟ್ಟು ನಾನು ಬಿರಿಯಾನಿ ಬೇಕಾ ಇಲ್ಲಿಗೆ ಬೈಲ್ಗೆ ಬಾ ಏನ್ ಬೇಕು ಅದೆಲ್ಲ ಮೂಸಂಗಿಲ್ಲ ನೀನು ಇದು ಕೊಡ್ತೀನಿ ಹೇಳಿ ಕಳಿಕೆ ಹೇಳಿ ಬಿರಿಯಾನಿ ಬೇಕಾ ಬಿರಿಯಾನಿ ಬೇಕಪ್ಪ ಇವತ್ತೇ ಅದು ಸುಮ್ನೆ ಎಗ್ರದೆ ಸುಮ್ನೆ ಬಾಟ್ಲು ನಾನು ಹಾಕ್ತೀನಿ ನೀನ್ ಹಾಕಿದ್ರೆ ಅದು ಎಲ್ಲ ತಿನ್ಕೊಳುತ್ತೆ ಬಪ್ಪ ನಾನು ಹಾಕ್ತೀನಿ ನೋಡಿ ಎಲ್ಲ ಹಾಕ್ಲಿ ಜಾಸ್ತಿ ನೋಡಿ ಅವ್ಳು ತಿಂತಾರೋ ಬಿರಿಯಾನಿ ಹಾಕ್ತಾಳೆ ನಾಯಿಗೆ ಸ್ವಲ್ಪ ಅಬ್ರು ಒಟ್ಟಿಗೆ ತಿಂತೀವಿ ನಾನು ಏನ್ ಗೊತ್ತಾ ನಾನು ಊಟ ಪಲ್ಟ ಮಾಡಿ ನೆಗೆಯಂಗಿಲ್ಲ ಹಂಗೆ ಹೊಡಿತೀನಿಲ್ಲಪ್ಪ ನಿಂಗೆ ಅದು ನಾನು ತಿನ್ನೋದೇ ಸ್ವಲ್ಪ ಒಂದ್ ಬಿರಿಯಾನಿ ತಗೊಂಡಿದ್ದೀನಿ ಸುಮ್ನೆ ವೇಸ್ಟ್ ಮಾಡೋದಕ್ಕಿಂತ ಇದಾದ್ರೂ ತಿನ್ಲಿ ಅಂತ ಒಳ್ಳೆ ರೈಸ್ ಸಿಕ್ತು ಬಿರಿಯಾನಿ ರೈಸ್ ಅಂತ ಜಡಿತಾನಿ ಹಾಕ್ರಿ ನಿಂಗೆ ಇರೋದೇ ಎಷ್ಟು ಒಂದ್ ಸ್ವಲ್ಪ ಐತೆ ತಿನ್ನು ನಿಜ ತಿನ್ನಲ್ಲ ಮಾಲ್ ಹಾಕ್ಬಾರ್ದಿತ್ತು ಬನ್ನಿ ಇಲ್ಲಿ ಹಾಕಿರ್ಲಿ ಇಲ್ಲಿ ಹಾಕಿ ಬನ್ನಿ ಇಲ್ಲಿ ಹಾಕಿ ಬನ್ನಿ ನೆಲದ ಮೇಲೆ ತಿನ್ನಕ್ಕಾಗತ್ತ ಅದು ಏನ ಅದು ಅಲ್ಲಿ ಪಾತ್ರೆ ಅಂತ ಹೇಳ್ತಾರೆ ಪರ್ಫೆಕ್ಟ್ ಆಗಿ ಪಾತ್ರೆ ಎಲ್ಲ ಅಲ್ಲಿ ಮಣ್ಣು ನೋಡಲ್ಲಿ ಇಲ್ಲಿ ನೋಡಿಲ್ ಮಣ್ಣು ನಾನು ಹೇಳಿದ ಇದ್ರ ಮೇಲೆ ಬಿಡು ಈಗ ಅಲ್ಲಿ ಆಗಿದೆಯಲ್ಲ ಗೈಸ್ ನಂಗೆ ಇದೇ ಬರ್ತೈತೆ ಹಂಗೇನೆ ಹೊಟ್ಟೆನೇ ಹಸಿತೈತೆ ನೋಡಿ ಡೌರಾಣಿ ಹಾಕಿ ಮಾಡ್ಬಿಟ್ಟು ಹೆಂಗ್ ನಿಂತವಳೆ ನಂಗೆ ಪಾಪ ಅದು ಅನ್ಸ್ತೈತೆ ತಟ್ಟೆ ತಂದಿಡು ಮತ್ತೆ ಇನ್ಮೇಲೆ ಹಂಗ್ ಮಾಡ್ತೀನಿ ಒಂದ್ ಪೇಪರ್ ಪ್ಲೇಟ್ ತಂದ್ಬಿಟ್ಟಿರ್ತೀನಿ ಬಿರಿಯಾನಿ ಹಾಕೊಳ್ಳಿ ನೋಡಿ ಗೈಸ್ ನಾನೇನಾದ್ರು ಆಚೆಯಿಂದ ಫುಡ್ ತಂದಾಗ ಇಟ್ಬಾರ್ದು ನಂಗಂತ ಬಾ ಬಂದ್ಬಿಡುತ್ತದಪ್ಪ ಸೊ ಗೈಸ್ ಬನ್ನಿ ಮೇಲೆ ಸೊ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಗೈಸ್ ಆ ಬ್ಲಾಗ್ ನೈಟ್ ಎಂಡ್ ಮಾಡೋಕ್ಕಾಗಲಿಲ್ಲ ಗೈಸ್ ನಾನು ಸುರಭಿ ನಮ್ಮ ಮನೆಗೆ ಬಿಟ್ಟು ಬರೋ ಲೇಟ್ ಆಗ್ತು ಸೊ ನಾನು ನಮ್ಮ ಮನೆಗೆ ಬಂದು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ
ಸೊ ಯಾರು ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಐ ಥಿಂಕ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅವಳು ಹ್ಯಾಂಗ್ ಮಾಡಿಬಿಟ್ಲು. ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಹಾಗೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್. ಇನ್ನೇ ನಿಮ್ಗೆ ಇದೇ ರೀತಿ ಎಂಟರ್ಟೈನ್ಮೆಂಟ್ ಬ್ಲಾಗ್ ಬೇಕು ಅಂದರೆ ಅಪ್ಡೇಟ್ ಮಾಡಿ ಗೈಸ್. ಐ ವಿಲ್ ಟ್ರೈ ಮೈ ಬೆಸ್ಟ್.